ಬ್ರೇಕ್ಫಾಸ್ಟ್ ನ್ಯೂಸ್ ಉಪಹಾರ ಸುದ್ದಿಗೆ ಮತ್ತೊಮ್ಮೆ ಸ್ವಾಗತ. ನಾವು ಲೋಕಾಯುಕ್ತ ಅಭಿಯಾನದಲ್ಲಿ ಹೇಳ್ತಾ ಇದ್ವಲ್ಲ, ನಿನ್ನೆ ರವೀಂದ್ರನ್ ಕೊಟ್ವಿ, ಆಮೇಲೆ ಇವತ್ತು ಕುರಂಗ ಕೊಟ್ವಿ, ಶ್ರೀಕೃಷ್ಣ ಕೊಟ್ವಿ, ಇನ್ನೊಂದು ಹೆಸರು ಮಿಸ್ ಆಗಿತ್ತು. ಸೊ ಸಡನ್ ಒಂದು ಮೆಸೇಜ್ ಬಂತು, ಎನ್ ಕೆ ಸೋದಿ, ರವೀಂದ್ರನ್, ಕೃಷ್ಣ, ಕುರಂಗ ಇವರೆಲ್ಲರೂ ಕೂಡ ಅಂದರೆ ಯಾರೆಲ್ಲ ರೇಸಲ್ಲಿದ್ದಾರೆ ಹೆಸರನ್ನು ಕೊಡ್ತಾ ಇರ್ತೀವಿ. ಹಾಗೆಯೇ 8 ದಿನಗಳು ಮಾತ್ರ, 7 ದಿನಗಳು ಮಾತ್ರ ಬಾಕಿ ಉಳಿತಿರೋದು. ಯಾರು ಆಗಬೇಕು ಅನ್ನೋಂಥದ್ದು ನಿಮಗೂ ಕೂಡ ಗೊತ್ತಿರಲಿ ಅನ್ನುವಂಥದ್ದು, ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ ಗೊತ್ತಿರಲಿ. ಹಾಗೇನೆ ಇವತ್ತು ನಟ ದರ್ಶನ್ಗೆ 35ನೇ ಹುಟ್ಟುಹಬ್ಬದ ಸಂಭ್ರಮ. ಮಧ್ಯರಾತ್ರಿ ಆಗ್ತಿದ್ದಂತೆ ದರ್ಶನ್ ಕುಟುಂಬದ ಸದಸ್ಯರು ಹಾಗೂ ಅಭಿಮಾನಿಗಳ ಜೊತೆ ಸೇರಿ ಕೇಕ್ ಕತ್ತರಿಸಿ ಅವರು ಸೆಲೆಬ್ರೇಟ್ ಮಾಡ್ಕೊಂಡ್ರು. ವಿಶೇಷ ಏನಪ್ಪಾ ಅಂತಂದ್ರೆ ಪತ್ನಿ ದರ್ಶನ್ಗೆ ಜಾಗ್ವಾರ್ ಕಾರನ್ನ ಗಿಫ್ಟ್ ಮಾಡಿದ್ದಾರಂತೆ. ಈ ಸೀಮೆಗೆ ಶಿವ ನೀಡಿದವರವೋ, ಈ ಊರಿಗೆ ಇವಾಲದ ಮರವೋ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗಿಂದು 35ನೇ ಹುಟ್ಟುಹಬ್ಬದ ಸಂಭ್ರಮ. ರಾತ್ರಿ ಬೆಂಗಳೂರಿನ ತಮ್ಮ ನಿವಾಸದಲ್ಲೇ ದರ್ಶನ್ ಕುಟುಂಬ ಸದಸ್ಯರ ಜೊತೆ ಕೇಕ್ ಕತ್ತರಿಸಿ ಬರ್ತ್ಡೇ ಆಚರಿಸಿಕೊಂಡ್ರು. ಸಂಜೆಗೆ ಮನೆ ಬಳಿ ಜಮಾಯಿಸಿದ ನೂರಾರು ಅಭಿಮಾನಿಗಳು ರಾತ್ರಿ 12 ಗಂಟೆಯಾಗ್ತಾ ಇದ್ದಂತೆ ಮನೆ ಮುಂದೆ ಪಟಾಕಿ ಸಿಡಿಸಿ ದರ್ಶನ್ಗೆ ಶುಭ ಕೋರಿದ್ರು. ದರ್ಶನ್ಗೆ ಪತ್ನಿ ವಿಜಯಲಕ್ಷ್ಮಿ, ತಾಯಿ ಹಾಗೂ ಸಹೋದರ ದಿನಕರ್ ಶುಭಾಶಯ ಕೋರಿದ್ರು. ವಿಶೇಷ ಅಂದ್ರೆ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ಗೆ ಹುಟ್ಟುಹಬ್ಬದ ನಿಮಿತ್ತ ನೀಲಿ ಬಣ್ಣದ ಜಾಗ್ವಾರ್ ಕಾರನ್ನ ಗಿಫ್ಟ್ ನೀಡಿದ್ರು. He's already taken it. He's taken a Jaguar car. He wanted to buy, so got him a Jaguar car. And not like got him, we bought a Jaguar car. ಇದೇ ವೇಳೆ ದರ್ಶನ್ ತಮ್ಮ ಮುಂದಿನ ಸಿನಿಮಾ ಯೋಜನೆಗಳ ಬಗ್ಗೆ ಮಾತನಾಡಿದ್ರು. ಅವರ ಹುಟ್ಟುಹಬ್ಬದ ದಿನವಾದ ಇಂದೇ ಹೊಸ ಚಿತ್ರ ಬುಲ್ಬುಲ್ ಶೂಟಿಂಗ್ ಶುರುವಾಗಲಿದೆ. ಒಂದೇನಂದ್ರೆ ಅವ್ರಿಗೋಸ್ಕರ ಬದುಕಿರೋ ಸರ್, ಫ್ಯಾಮಿಲಿಗೋಸ್ಕರ ಬದುಕಿಲ್ಲ, ಅಭಿಮಾನಿಗೋಸ್ಕರ ಬದುಕಿರೋದು ಅಷ್ಟೇ. ಇದು ಆಕ್ಚುಲಿ ತುಗುದೀಪ ಪ್ರೊಡಕ್ಷನ್ ಇಂದ ಎಲ್ಲ ಅಭಿಮಾನಿಗಳಿಗೆ ಅವ್ರ ರಸದೌತಣ ಕೊಡೋದಕ್ಕೋಸ್ಕರ ನಾಳೆ ಮಾಡ್ತಾ ಇದ್ವಿ. ಇಲ್ಲ ಒಂದೇನಂದ್ರೆ ನಮಗೋಸ್ಕರ ಅವರೆಲ್ಲ ತುಂಬಾ ದೊಡ್ಡದವ್ರೆ, ಅವ್ರಿಗೋಸ್ಕರ ನನ್ನ ಕಡೆಯಿಂದ ಒಂದು ಚಿಕ್ಕ ಅಳಿಲ್ ಸೇವೆ ಅಷ್ಟೇ, ಇನ್ನೇನು ದೊಡ್ಡದೇನಿಲ್ಲ. ಈ ವರ್ಷ ವಿವಾದ ಏಳು ಬೀಳುಗಳಿಂದ ಹೈರಾಣಾದ ದರ್ಶನ್ ಬದುಕು ಸುಂದರವಾಗಿರಲಿ ಎಂದು ಹಾರೈಸೋಣ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.